ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ 36ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 36. ಭೂ ಯಾದ ಘೋನಿ ಭಗವದ್ಭಿರಕಾರಿ ದಂಡೋ ಯೋ ನೌ ಹರೇತ ಸುರಹೇಲನಮಪ್ಯಶೇಷಂ ಮಾ ಓನು ತಾಪಕಲಯ ಭಗವತ್ ಸ್ಮೃತಿಘ್ನೋ ಮೋಹೋ ಭವೇದಿಹತು ನೌ ವ್ರಜತೋರಧೋದಹ. ಅನುವಾದ: ಮುನಿಗಳಿಂದ ಶಾಪ ಉಂಟಾದಾಗ ಆ ದ್ವಾರಪಾಲಕರು ಹೀಗೆಂದರು: ನಿಮ್ಮಂತಹ ಮುನಿಗಳನ್ನು ಗೌರವಿಸುವಲ್ಲಿ ಉಪೇಕ್ಷೆ ಮಾಡಿದುದಕ್ಕಾಗಿ ನೀವು ನಮಗೆ ದಂಡನೆ ವಿಧಿಸಿರುವುದು ಸೂಕ್ತವಾಗಿದೆ. ಆದರೆ ನಾವು ಪ್ರಾರ್ಥಿಸುತ್ತೇವೆ ಏನೆಂದರೆ, ನಮ್ಮ ಪಶ್ಚಾತ್ತಾಪಕ್ಕಾಗಿ ನೀವು ತೋರಿಸುವ ದಯೆಯಿಂದಾಗಿ ನಾವು ಅಧಃಪತನಗೊಳ್ಳುತ್ತಿರುವಾಗ ದೇವೋತ್ತಮ ಪರಮಪುರುಷನನ್ನು ಮರೆಯತಕ್ಕ ಮಾಯೆಯು ನಮ್ಮ ಮೇಲೆ ಬಾರದಿರಲಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಆ ಇಬ್ಬರು ದ್ವಾರಪಾಲಕರಿಗೆ ಬ್ರಾಹ್ಮಣರಿಂದ ಶಾಪ ನಮಗೆ ಸಿಗುತ್ತೆ ಅಂತ ತಿಳ್ಕೊಂಡಿದ್ದ ತಕ್ಷಣ ಅವ್ರಿಗೆ ಭಯ ಆಗುತ್ತೆ. ಅವರು ತುಂಬ ವ್ಯಾಕುಲದಿಂದ ಆ ಬ್ರಾಹ್ಮಣರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತಂದರೆ, ಯಾವ ರೀತಿಯ ಆಯುಧ ಇದ್ರೂ ಕೂಡ ಬ್ರಾಹ್ಮಣನ ಶಾಪವನ್ನು ಪ್ರತಿಕ್ರಿಯೆ ಮಾಡಿ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮುನಿಗಳಿಂದ ಶಾಪ ನಮಗೆ ಸಿಗತ್ತೆ ಅಂತ ಗೊತ್ತಾಗಿದ ತಕ್ಷಣ ದ್ವಾರಪಾಲಕರು ನಮಸ್ಕಾರ ಮಾಡ್ಕೊಳ್ತಾ ಈ ರೀತಿ ಹೇಳ್ತಾರೆ. ಏನು ಹೇಳ್ತಾರೆ? ನಿಮ್ಮಂಥ ಮುನಿಗಳನ್ನು ಗೌರವಿಸೋದ್ರಲ್ಲಿ ನಾವು ಉಪೇಕ್ಷೆ ಮಾಡಿದ್ರಿಂದ, ಅಂತಂದ್ರೆ ಏನು? ಅಗೌರವ ತೋರಿಸಿದೀವಿ, ಒಂಥರ ನೆಗ್ಲಿಜೆನ್ಸಿಯನ್ನು ತೋರಿಸಿದೀವಿ. ಅದಕ್ಕೋಸ್ಕರ ನೀವು ನಮಗೆ ದಂಡನೆ ಕೊಡ್ತಾ ಇರೋದು ಸರಿಯಾಗೇ ಇದೆ. ಆದರೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ನಾವು ಪಶ್ಚಾತ್ತಾಪಕ್ಕೋಸ್ಕರ ನೀವು ತೋರಿಸುವಂಥ ದಯೆ ಇದೆಯಲ್ಲ, ಅಂದರೆ ಏನು? ನಾವು ಅಧಃಪತನಕ್ಕೆ ಇಳಿತಾ ಇರಬೇಕಾದ್ರೆ, ಅಂದರೆ ಏನು? ಈಗ ನಾವು ಭೌತಿಕ ಪ್ರಪಂಚಕ್ಕೆ ಹೋದ್ಮೇಲೆ ಅಲ್ಲಿನ ಒಂದು ರೀತಿ ನೀತಿ ಎಲ್ಲ ಚೇಂಜ್ ಇರುತ್ತಲ್ವ. ಅಲ್ಲಿಗೆ ಹೋದ್ಮೇಲೆ ನಾವು ಏನು ಜನ್ಮ ತಗೊಳ್ತೀವೋ, ಹೇಗೆಲ್ಲ ನಡ್ಕೊಳ್ತೀವೋ ನಮಗೆ ಗೊತ್ತಿಲ್ಲ. ನಾವು ಅಧಃಪತನಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಭಗವಂತನನ್ನು ಮರೆಸುವಂಥ ಮಾಯ ನಮ್ಮ ಮೇಲೆ ಬರದೇ ಇರಲಿ. ಅಂದರೆ ನಮಗೆ ಎಂಥ ಶಿಕ್ಷೆ ಬೇಕಾದರೂ ಕೊಟ್ಬಿಡಿ, ನಾವು ಅನುಭವಿಸೋದಕ್ಕೆ ರೆಡಿಯಾಗಿದ್ದೀವಿ. ಯಾಕಂದರೆ ನಾವು ತಪ್ಪು ಮಾಡಿದ್ದೀವಿ. ಆದರೆ ಭಗವಂತನನ್ನು ಮರೆಯೋ ಹಾಗೆ ಮಾತ್ರ ನಮಗೆ ಮಾಡಬೇಡಿ. ಮಾಯೆ ಆವರಿಸ್ಕೊಳ್ತು ಅಂತಂದರೆ ನಾವು ಭಗವಂತನನ್ನು ಮರ್ತು ಬಿಡ್ತೀವಿ. ನಮಗಾಗಿರೋದು ಅದೇನೆ, ಮಾಯೆ ಆವರಿಸ್ಕೊಂಡ್ಬಿಟ್ಟಿದೆ ನಮಗೆ. ಅದರಿಂದ ಹೊರಗಡೆ ಬರೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಈ ಧರ್ಮಗ್ರಂಥಗಳು ಇದನ್ನೆಲ್ಲ ಓದಿ ತಿಳ್ಕೊಳ್ತಾ ಇರೋದಲ್ವ. ಸೊ ಅದಕ್ಕೋಸ್ಕರ ನಮ್ಮ ಮೇಲೆ ಮಾಯೆ ಹಾವಿ ಆಗದೆ ಇರಲಿ, ಆ ರೀತಿ ನಮಗೆ ದಯೆ ತೋರಿಸಿ ಅಂತಂದ್ಬಿಟ್ಟು ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓರ್ವ ಭಕ್ತನಿಗೆ ಎಂತಹ ಕಠಿಣ ಶಿಕ್ಷೆಯೂ ಸಹ್ಯವಾದೀತು. ಆದರೆ ಭಗವಂತನನ್ನು ಮರೆಯುವಂತೆ ಮಾಡುವಂತಹದು ಸಹನೀಯವಾಗದು. ಆ ದ್ವಾರಪಾಲಕರು ತಾವು ಕೂಡ ಭಕ್ತರಾಗಿದ್ದು ತಮಗೆ ವಿಧಿಸಲಾದ ದಂಡನೆಯನ್ನು ತಿಳಿಯಬಲ್ಲವರಾಗಿದ್ದರು. ಏಕೆಂದರೆ ಅವರು ಆ ಮುನಿಗಳನ್ನು ವೈಕುಂಠ ಪ್ರವೇಶ ಮಾಡಲು ಬಿಡದೆ ಮಹಾಪರಾಧ ಮಾಡಿದುದನ್ನು ತಿಳಿದಿದ್ದರು. ಪ್ರಾಣಿವರ್ಗವೂ ಸೇರಿದಂತೆ ತೀರಾ ಕೆಳಮಟ್ಟದ ಜೀವಿಗಳಲ್ಲಿ ಭಗವಂತನ ವಿಸ್ಮೃತಿಯು ಅತ್ಯಧಿಕವಾಗಿರುತ್ತದೆ. ಆ ದ್ವಾರಪಾಲಕರು ತಾವು ಭೌತ ಜಗತ್ತಿನ ಅಪರಾಧಿ ವಿಭಾಗಕ್ಕೆ ಹೋಗಲಿರುವುದನ್ನು ತಿಳಿದಿದ್ದರು ಮತ್ತು ತಾವು ತೀರಾ ಕೆಳಮಟ್ಟದ ಜೀವಿ ವರ್ಗಕ್ಕೆ ಹೋಗಿ ಭಗವಂತನನ್ನು ಮರೆತು ಬಿಡಬಹುದೆಂದು ನಿರೀಕ್ಷಿಸಿದ್ದರು. ಆದುದರಿಂದ ಈ ಶಾಪದಿಂದಾಗಿ ತಾವು ಕೈಗೊಳ್ಳತಕ್ಕ ಜನ್ಮಗಳಲ್ಲಿ ಹೀಗೆ ಆಗಬಾರದೆಂದು ಅವರು ಪ್ರಾರ್ಥಿಸಿದರು. ಇಲ್ಲಿ ಗುರುಗಳು ನೀಟಾಗಿ ಅವ್ರಿಗೆ ಯಾಕೆ ಈ ರೀತಿ ಅವರನ್ನು ಬೇಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಒಬ್ಬ ಭಕ್ತನಿಗೆ ಎಂಥ ಕಠಿಣವಾದಂಥ ಶಿಕ್ಷೆ ಕೊಟ್ಟರು ಕೂಡ ಅವನು ಸಹಿಸ್ಕೊಳ್ಬಿಡ್ತಾನೆ. ಆದರೆ ಭಗವಂತನನ್ನೇ ಮರ್ತು ಹೋಗೋ ಹಾಗೆ ಮಾಡಿಬಿಟ್ರೆ ಅವನು ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ದ್ವಾರಪಾಲಕರಿಗೂ ಕೂಡ ಭಕ್ತರೇ ಆಗಿದ್ದು ತಮಗೆ ಯಾವ ರೀತಿಯ ದಂಡನೆಯನ್ನು ವಿಧಿಸ್ತಾರೆ ಅಂತ ತಿಳ್ಕೊಳ್ಳೋ ಅಷ್ಟು ಅವರಿಗೆ ಕೆಪಾಸಿಟಿ ಇತ್ತು, ಅಂಥ ಶಕ್ತಿ ಇತ್ತು ಅವರಿಗೆ. ಯಾಕೆ ಅಂತಂದರೆ ಅವರು ಆ ಮುನಿಗಳನ್ನು ವೈಕುಂಠದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡದೇ ಇರುವಂಥದ್ದು ಒಂದು ದೊಡ್ಡ ಮಹಾಪರಾಧ. ಅದನ್ನು ಮಾಡಿರೋದು ಅವ್ರಿಗೆ ಗೊತ್ತಿದೆ, ನಾವು ಮಹಾಪರಾಧವನ್ನು ಮಾಡಿದ್ದೀವಿ ಅಂತ. ಈಗ ಅದಕ್ಕೋಸ್ಕರ ಏನು, ಇವಾಗ ಅವರಿಗೆ
ಒಂದು ದಂಡನೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮನ್ನು ಭೂಲೋಕಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಗೊತ್ತು, ಭೌತಿಕ ಪ್ರಪಂಚದಲ್ಲಿ ನಾವು ಇರಬೇಕು ಅಂತ ಗೊತ್ತು. ಅದರಲ್ಲಿ ಪ್ರಾಣಿ ವರ್ಗ ಅಲ್ಲಿ ಅಂದರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಅಂತ ನಾವು ಏನು ಹೇಳ್ತೀವೋ ಆ ಎಲ್ಲವೂ ಕೂಡ ತೀರ ಕೆಳಮಟ್ಟದಂತಹ ಜೀವಿಗಳಿರುತ್ತಲ್ಲ, ಅಲ್ಲಿ ಭಗವಂತನ ವಿಸ್ಮೃತಿ ಅನ್ನೋದು ತುಂಬ ಇರುತ್ತೆ. ಆ ಭಗವಂತನನ್ನು ಕಂಪ್ಲೀಟಾಗೇ ಮರ್ತು ಹೋಗಿರ್ತಾರೆ ಅವರು, ಆಯಿತಾ. ಅದಕ್ಕೋಸ್ಕರನೇ ಆ ದ್ವಾರಪಾಲಕರು ಇವಾಗ ನಮಗೆ ಅಪರಾಧಿಗಳಾಗಿ ಭೌತಿಕ ಪ್ರಪಂಚಕ್ಕೆ ಕಳಿಸ್ತಾ ಇದ್ದಾರೆ. ನಾವು ಹೋಗೋದಂತೂ ಖಂಡಿತ, ಆದರೆ ನಾವು ತೀರಾ ಕೆಳಮಟ್ಟದ ಜೀವವರ್ಗಕ್ಕೆ ಹೋಗಿ ಭಗವಂತನನ್ನೇ ನಾವು ಫುಲ್ಲಾಗಿ ಮರೆತು ಬಿಟ್ರೆ ಏನು ಮಾಡೋದು, ಅಂಥ ಒಂದು ಯೋನಿಗಳಲ್ಲಿ ನಮ್ಮನ್ನು ಹಾಕ್ಬಿಟ್ರೆ ಏನು ಮಾಡೋದು ಅಂತ ಅವರಿಗೆ ಇವಾಗ ಯೋಚನೆ ಆಗಿಬಿಟ್ಟಿದೆ. ಅಲ್ಪ ಸ್ವಲ್ಪ ಆದರೂ ಆ ಭಗವಂತನ ಸ್ಮರಣೆ ನಮ್ಮಲ್ಲಿ ಇದ್ದರೆ ನಾವು ಮತ್ತೆ ವಾಪಸ್ ಬರೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾವು ಕಂಪ್ಲೀಟಾಗಿ ಮರ್ತೇ ಹೋಗ್ಬಿಡ್ತೀವಿ. ಅಂಥ ಒಂದು ಪರಿಸ್ಥಿತಿ ನಮಗೆ ಬರಬಾರ್ದು, ನಾವು ಭಗವಂತನನ್ನು ಮರಿಬಾರ್ದು ಅನ್ನೋ ಒಂದು ಕಾರಣದಿಂದ ಅವರು ಈ ಶಾಪದಿಂದ, ಅಂದರೆ ನಮಗೆ ಶಾಪದಿಂದ ಈ ರೀತಿಯ ಜನ್ಮಗಳು ನಮಗೆ ಬೇಡ, ಆ ರೀತಿ ಜನ್ಮ ನಮಗೆ ಸಿಗದೇ ಇರಲಿ, ಅಂದರೆ ನಾವು ಕಂಪ್ಲೀಟಾಗಿ ಭಗವಂತನನ್ನೇ ಮರೆಯುವಂಥ ಒಂದು ಜನ್ಮ ನಮಗೆ ಸಿಗೋದು ಬೇಡ ಅಂತ ಅಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಭಗವದ್ಗೀತೆಯ 16ನೇ ಅಧ್ಯಾಯದ 19 ಮತ್ತು 20ನೇ ಶ್ಲೋಕಗಳಲ್ಲಿ ಈ ರೀತಿ ಹೇಳಿದೆ. ಏನು, ಭಗವಂತನನ್ನ ಮತ್ತು ಅವನ ಭಕ್ತರನ್ನ ದ್ವೇಷಿಸುವವರು ಹೇಯವಾದ ಜೀವಜನ್ಮಕ್ಕೆ ಎಸೆಯಲ್ಪಡುವರು. ಅಂತಹ ತಿಳಿಗೇಡಿಗಳು ಜನ್ಮ ಜನ್ಮಾಂತರಗಳಲ್ಲಿಯೂ ದೇವೋತ್ತಮ ಪರಮಪುರುಷನನ್ನು ಸ್ಮರಿಸಲು ಶಕ್ತರಾಗರು. ಆದುದರಿಂದ ಅವರು ಮತ್ತೆ ಮತ್ತೆ ಅಧಪತನಗೊಳ್ಳುತ್ತಾ ಇರುತ್ತಾರೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಭಗವದ್ಗೀತೆನಲ್ಲೂ ಕೂಡ ಈ ವಿಷಯದ ಬಗ್ಗೆ ಭಗವಂತ ಹೇಳಿದಾನೆ. ಅದು 16ನೇ ಅಧ್ಯಾಯದ 19ನೇ ಮತ್ತು 20ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ಒಂದು ಸರಿ ಆ ಶ್ಲೋಕ ಯಾವುದು ಅಂತ ತಿಳ್ಕೊಳ್ಳೋಣ. 19ನೇ ಶ್ಲೋಕ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ ಭಗವಂತ, ಯಾರು ಅಸೂಯೆ ಪಟ್ಕೊಳ್ತಾರೋ, ಬೇರೆಯವ್ರನ್ನ ನೋಡು ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು ಆ ರೀತಿ ಮಾಡ್ಕೊಳ್ಳೋರು, ಮತ್ತು ಕ್ರೂರರು ನರಾಧಮರು, ಅಂಥವರನ್ನ ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನಾನು ನೂಕ್ತಾ ಇರ್ತೀನಿ. ಬೇಕಾದಷ್ಟು ಅಸುರಿ ಜೀವ ವರ್ಗಗಳಿರುತ್ತಲ್ಲ, ಅಲ್ಲಿಗೆ ನಾನು ಅವರನ್ನ ತಳ್ತೀನಿ ಅಂತ ಭಗವಂತ ಹೇಳಿದಾನೆ ಸ್ವಯಂ. ಆಮೇಲೆ ಮುಂದಿನ ಶ್ಲೋಕ 20ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಯಾವತ್ತೂ ನನ್ನ ಹತ್ತಿರಕ್ಕೆ ಬರೋದೇ ಇಲ್ಲ. ಕ್ರಮೇಣ ಅವರು ಅಧಮಗತಿಗೆ ಇಳಿತಾ ಇರ್ತಾರೆ, ಅಂದರೆ ಅವರು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾರೆ ಹೊರತು ಅವ್ರ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಜೀವ ಯೋನಿಗಳಲ್ಲಿ ಅವ್ರನ್ನ ನಾನು ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇದೆಲ್ಲ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರಿಗೆ ಭಯ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ನಾವು ಪಶ್ಚಾತ್ತಾಪ ಪಡ್ತೀವಿ. ಆ ಸಮಯದಲ್ಲಿ ಅಂದರೆ ಭೌತಿಕ ಜಗತ್ತಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಭಗವಂತನನ್ನು ತೀರಾ ಮರ್ತು ಹೋಗುವಂಥ ಒಂದು ಜನ್ಮಕ್ಕೆ ನಮ್ಮನ್ನು ಹಾಕಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಭಗವಂತನನ್ನು ಮತ್ತು ಅವನ ಭಕ್ತನನ್ನು ದ್ವೇಷಿಸುವಂಥವ್ರನ್ನ ತುಂಬಾ ಹೀನಾಯವಾದಂತಹ ಜೀವ ಜನ್ಮಕ್ಕೆ ಎಸೆಯಲ್ಪಡ್ತಾರವರು. ಅಂದರೆ ಅಂಥ ಜನ್ಮಗಳವರಿಗೆ ಸಿಗುತ್ತೆ. ಅಂತಹ ತಿಳಿಗೇಡಿಗಳಿರ್ತಾರಲ್ಲ, ಅವರು ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಆ ಭಗವಂತನನ್ನು ಸ್ಮರಿಸೋದಕ್ಕೆ ಅವರಿಗೆ ಆಗೋದೇ ಇಲ್ಲ. ಆ ರೀತಿ ಮಾಡ್ತಾರೆ, ಮತ್ತೆ ಮತ್ತೆ ಅವರು ಅಧಪತನಗೊಳ್ತಾ ಇರ್ತಾರೆ. ನಾವು ಬೇಕಾದಷ್ಟು ಜನಗಳನ್ನು ಈ ರೀತಿ ನೋಡ್ತೀವಿ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಬರೀ ಕೆಟ್ಟದ್ದು ಮಾಡ್ಕೊಂಡು ಕೆಳಗಡೆ ಬೀಳ್ತಿರ್ತಾರೆ ಹೊರತು ಅವ್ರು ಯಾವತ್ತೂ ಮತ್ತೆ ಉದ್ಧಾರ ಆಗಿರೋದನ್ನ ನಾವು ನೋಡಿರೋದಿಲ್ಲ. ಈ ರೀತಿ ಎಲ್ಲ ಸ್ಥಿತಿ ನಮಗೆ ಬಂದುಬಿಡ್ಬೋದು ಅಂತ ಅವ್ರು ಹೆದರ್ಕೊಂಡು ಆ ಮುನಿಗಳಿಗೆ ಅವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ತುಂಬ ಕೀಳು ಮಟ್ಟದ ಜನ್ಮಕ್ಕೆ ನಮ್ಮನ್ನು ಹಾಕಬೇಡಿ, ಅಂದರೆ ಆ ಮಾಯೆ ನಮ್ಮನ್ನು ಆವರಿಸದೇ ಇರಲಿ, ನಮಗೆ ಭಗವಂತನ ಸ್ಮರಣೆ ಇರಲಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.